ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಈ ಕ್ಲಾತಲ್ಲಿ ಲಂಗ ಬ್ಲೌಸನ್ನು ಯಾವ ರೀತಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ನಾನು ಮೈನ್ ಕ್ಲಾತ್ ಮತ್ತು ಬ್ಲೌಸ್ಗೆ ಕಾಟನ್ ಲೈನಿಂಗನ್ನು, ಲಂಗಕ್ಕೆ ಪಾಲಿಸ್ಟರ್ ಲೈನಿಂಗನ್ನು ತಗೊಂಡಿದ್ದೀನಿ. ನೋಡಿ, ಕೆಳಗಡೆ ಇದು ಈ ರೀತಿ ಬಾರ್ಡರು ಫಿನಿಶಿಂಗ್ ಅನ್ನೋದು ಇಲ್ಲ, ಅಂದರೆ ಕೋರ ಪಟ್ಟಿ ಇರುತ್ತಲ್ವ ಆ ಥರ ಇಲ್ಲ. ಇದಕ್ಕೆ ಕಟ್ಟಿಂಗ್ ಮಾಡಿರೋ ಥರ ಇದೆ. ಅದು ದಾರ ಕಿತ್ತು ಬರೋದ್ರಿಂದ ಅದಕ್ಕೂ ಕೂಡ 1 ಮೀಟ್ರು ಎಕ್ಸ್ಟ್ರಾ ಕ್ಲಾತನ್ನು ತಗೊಂಡಿದ್ದೀನಿ. ಬಾರ್ಡರ್ ಕಲರ್ ಇದು ಲೆಂತು ಕೂಡ ಕಡಿಮೆನೇ ಇದೆ, ಹಾಗಾಗಿ ಲೆಂತ್ ಎಷ್ಟಿದೆಯೋ ಅಷ್ಟನ್ನು ಕೂಡ ಇಡ್ತಾ ಇದ್ದೀನಿ. ಕಟ್ಟಿಂಗ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಲೈನಿಂಗ್ ಕೂಡ ಮೇನ್ ಕ್ಲಾತ್ಗೆ ಸ್ವಲ್ಪ ಕಡಿಮೆ ಇದೆ ಲೆಂತ್, ಹಾಗಾಗಿ ಅದನ್ನು ಕೂಡ ಕಟ್ಟಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಸೇಮ್ ಈಗ ಮೇನ್ ಕ್ಲಾತ್ ಎಷ್ಟಿದೆಯೋ ಅಷ್ಟೇ ಕ್ಲಾತನ್ನು ಲೈನಿಂಗು ಕೂಡ ತಗೊಂಡಿದ್ದೀನಿ. ಅಂದರೆ 2.5 ಮೀಟರ್ ಇದೆ ಮೇನ್ ಕ್ಲಾತು. ಲೈನಿಂಗ್ ಕೂಡ 2.5 ಮೀಟರ್ ತಗೊಂಡಿದ್ದೀನಿ ಲಂಗಕ್ಕೆ. ಎರಡು ಒಂದೇ ಸೈಜ್ ಇರೋದ್ರಿಂದ ಫಸ್ಟ್ ಇವೆರಡಕ್ಕೂ ಸೇರಿಸಿ ಅಟ್ಯಾಚ್ ಮಾಡ್ಕೊಬಿಡ್ತೀನಿ. ಈ ಬಾರ್ಡರ್ ಫಿನಿಶಿಂಗ್ ಕೊಡೋದಕ್ಕೆ 1 ಮೀಟರ್ ಕ್ಲಾತನ್ನು ತಗೊಂಡಿದ್ದೀನಿ. ಅದನ್ನು ಈ ರೀತಿ 3 ಪಾರ್ಟ್ಸ್ಗೆ ಡಿವೈಡ್ ಮಾಡ್ತಾಯಿದ್ದೀನಿ. 5 ಇಂಚಸ್ ಬರೋ ಥರ ಡಬಲ್ ಫೋಲ್ಡಲ್ಲಿದೆ, ಅಂದರೆ 6 ಪೀಸಸ್ ಬರುತ್ತೆ. ಅಂದರೆ ನಮಗೆ ಎಷ್ಟು ಕ್ಲಾತ್ ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಪೀಸ್ ಮಾಡ್ಕೋಬೋದು. 5 ಇಂಚಸ್ ಅಗಲ ಇರೋ ಥರ ಈ ರೀತಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ಟ್ರೈಟಾಗಿ ಪೀಸಸ್ನ ಕಟ್ ಮಾಡ್ಕೋಬೇಕು. ಸ್ಟ್ರೈಟಾಗಿ ಬರಬೇಕು ಅಂದರೆ ಫಸ್ಟೇ ನೀವು ಸ್ಕೇಲಲ್ಲಿ ಈ ರೀತಿ ಲೈನ್ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ಹೆಚ್ಚು ಕಡಿಮೆ ಬರುತ್ತೆ. ಹೀಗೆ ಮಾರ್ಕ್ ಹಾಕ್ಕೊಂಡು ಈ ಮಾರ್ಕ್ ಹಾಕ್ಕೊಂಡಿರೋ ಲೈನ್ ಮೇಲೇ ನಾವು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಈ ಎಲ್ಲ ಪೀಸಸ್ಸನ್ನು ಕೂಡ, ಈಗ ನಾವು ಕಟ್ ಮಾಡ್ಕೊತಾ ಇರೋ ಪೀಸ್ಗಳನ್ನ ಒಂದಕ್ಕೊಂದು ಫಸ್ಟ್ ಜಾಯಿನ್ ಮಾಡ್ಕೋಬೇಕು. ಜಾಯಿನ್ ಮಾಡಿಕೊಂಡು ನಂತರ ಈ ಬಾಟಮ್ ಇದೆಯಲ್ವ, ಅದಕ್ಕೆ ಬಾರ್ಡರ್ ಹತ್ರ ಅಟ್ಯಾಚ್ ಮಾಡ್ಕೋಬೇಕು. ಎಲ್ಲ ಕ್ಲಾತ್ಗೂ ಕೂಡ ಅವಶ್ಯಕತೆ ಇಲ್ಲ, ಬಟ್ ಕ್ಲಾತು ಫಿನಿಶಿಂಗ್ ಇದ್ದರೂ ಕೂಡ ಈ ರೀತಿ ಪಟ್ಟಿ ಕೊಡೋದ್ರಿಂದ ನೋಡೋದಕ್ಕೆ ಕ್ಲಾತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫಿನಿಶಿಂಗ್ ಅನ್ನೋದು ಲುಕ್ ಚೆನ್ನಾಗಿರುತ್ತೆ. ನಾವು ಬಾರ್ಡರ್ ಎಲ್ಲ ಪೀಸಸ್ಗೂ ಕೂಡ ಈ ರೀತಿ ಕೊಡ್ಬೋದು, ಚೆನ್ನಾಗಿರುತ್ತೆ. ಆ ಪೀಸ್ಗಳನ್ನೆಲ್ಲ ಕೂಡ ಒಂದಕ್ಕೊಂದು ನಾನು ಅಟ್ಯಾಚ್ ಮಾಡಿಕೊಂಡು ಒಂದು ಸೈಡು ಅರ್ಧ ಇಂಚಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸೈಡ್ಗೆ ನಂತರ ಫಿನಿಶಿಂಗ್ ಮಾಡ್ಕೊಂಡ್ರೆ, ಈಗ ನೋಡಿ ಒಂದು ಸೈಡ್ಗೆ ನಾನು ಆಲ್ರೆಡಿ ಅರ್ಧ ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಈಗ ಇನ್ನೊಂದು ಸೈಡ್ಗೆ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಈ ರೀತಿ ಬಾರ್ಡರ್ ಹತ್ರ, ಆ ಬಾರ್ಡರ್ ಪ್ಲೈನ್ ಏನು ಬಂದಿರುತ್ತೆ ಎಡ್ಜಲ್ಲಿ, ಅಲ್ಲಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ರೈಟ್ ಸೈಡ್ಗೆ ಇಟ್ಕೊಂಡಿದ್ದೀನಿ ಈ ಪೀಸನ್ನು. ಹೀಗೆ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಸ್ಟ್ರೈಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾವು ಉಲ್ಟಾ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಎಡ್ಜಲ್ಲಿ ಅರ್ಧ ಇಂಚ್ ಅನ್ನೋದು ಕಂಪಲ್ಸರಿ ಮಾರ್ಜಿನ್ ಅನ್ನೋದು ಬಿಡಬೇಕು. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡೋಣ. ಟರ್ನ್ ಮಾಡೋಕ್ಕೂ ಮೊದಲು ನೋಡಿ, ಇದು ಎರಡನ್ನೂ ಓಪನ್ ಮಾಡಿಕೊಂಡು ಆ ಸ್ಟಿಚಿಂಗ್ ಮಾರ್ಜಿನ್ ಇದೆಯಲ್ವ, ಅದು ಲೈನಿಂಗ್ ಮೇಲೆಗೆ ಸ್ಟಿಚ್ ಬಿಡಬೇಕು. ಅದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಮಾರ್ಜಿನನ್ನು ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈಗ ಇದನ್ನು ರಾಂಗ್ ಸೈಡ್ಗೆ ಟರ್ನ್ ಮಾಡಿ ಎಡ್ಜಲ್ಲಿ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ಸ್ಟಿಚ್ ಅನ್ನೋದು ಯಾವಾಗಲೂ ಕೂಡ ಎಡ್ಜಲ್ಲೇ ಬೀಳಬೇಕು, ಆಗ ಫಿನಿಶಿಂಗ್ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಎಡ್ಜಲ್ಲೇನೇ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಈಗ ನೋಡಿ ಒಳಗಡೆಗೆ ಮತ್ತೆ ಅದ್ರ ಮೇಲೆ ಸ್ಟಿಚ್ ಹಾಕ್ತಾಯಿದ್ದೀನಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ನಂತರ ಕ್ಲಾತು ನಿಮಗೆ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು, ಸೊಂಟದ ಸುತ್ತಳತೆಗೆ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಕ್ಲಾತನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಪ್ಲೀಟ್ ಸೈಜನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ನಾನು ಅದನ್ನು ಒಂದು ಸಲ ವೀಡಿಯೋ ಕೂಡ ಮಾಡಿ ತೋರಿಸಿದ್ದೀನಿ. ಎಷ್ಟು ಕ್ಲಾತ್ ಇದ್ದರೆ ಎಷ್ಟು ಪ್ಲೀಟ್ ಸೈಜ್ಗೆ ಇಟ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಎಷ್ಟು ಕ್ಲಾತ್ ಒಳಗಡೆಗೆ ಫೋಲ್ಡ್ ಮಾಡಬೇಕು ಅನ್ನೋದನ್ನು ಕೂಡ ವೀಡಿಯೋ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಒಂದು ಸಲ ಚೆಕ್ ಮಾಡಿ. ನಾನಿಲ್ಲಿ 5.5 ಇಂಚಿಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡು 3.5 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. 1 ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೀನಿ. 1 ಇಂಚ್ ಹತ್ರದಿಂದ 3.5 ಇಂಚಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ಕೋಬೇಕು. ಕ್ಲಾತ್ ಫುಲ್ಲು ಕೂಡ ಸೇಮ್ ಇದೇ ರೀತಿ 3.5 ಇಂಚಿಗೆ ಮಾರ್ಕ್ ಹಾಕ್ಕೋಬೇಕು. ನಂತರ 1 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು
ಆ ಮಾರ್ಕ್ಗಳೆರಡೂ ಕೂಡ ಜೋಡಿಸ್ಕೊಳ್ತಾ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಕ್ಲಾತ್ ಮೇಲೆ ಡಿಪೆಂಡ್, ಎಷ್ಟು ಕ್ಲಾತ್ ಇದೆಯೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಆ ರೀತಿ ಫೋಲ್ಡ್ ಮಾಡ್ಕೋಬೇಕು. ಎಲ್ಲದನ್ನು ಕೂಡ ಈ ರೀತಿ ಪ್ಲೀಟ್ಸ್ ಇಟ್ಕೊಂಡು ನಾನು ಒಂದು ಸಲ ಐರನ್ ಕೂಡ ಮಾಡಿದ್ದೀನಿ. ಇದಕ್ಕೆ ಪಟ್ಟಿಗೆ ನೋಡಿ ಈ ರೀತಿ ಒಂದು 5 ಇಂಚ್ ಅಗಲ ಇರೋ ಥರ ಲೈನಿಂಗು ಮೇನ್ ಕ್ಲಾತ್ ಎರಡನ್ನೂ ಕೂಡ ತಗೊಂಡು ಇದನ್ನು ಕೂಡ ಈಗ ಬೆಲ್ಟ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕಂಪಲ್ಸರಿ ಮಾರ್ಜಿನ್ ಅನ್ನೋದು ಕರೆಕ್ಟಾಗಿ ಅರ್ಧ ಇಂಚು ಬಿಡಬೇಕು. ಬಿಟ್ಟು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಇದನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಹೀಗೆ ಮಾರ್ಜಿನ್ ಕರೆಕ್ಟಾಗಿ ಬಿಟ್ಟು ಮತ್ತು ಯಾವುದೇ ಪ್ಲೀಟ್ಸು ಕೆಳಗಡೆ ಆಗಲಿ ಮೇಲೆ ಆಗಲಿ ಒಳಗಡೆಗೆ ಸಿಗಾಕ್ಕೊಳ್ದಿರೋ ಸ್ಟಿಚ್ ಒಳಗಡೆಗೆ ನೋಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹೀಗೆ ಸ್ಟಿಚ್ ಹಾಕ್ಕೊಂಡ್ಮೇಲೆ ಈ ಎರಡೂ ಸೈಡು ಕೂಡ ಒಂದೊಂದು ಇಂಚನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಅರ್ಧ ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿ ಎರಡೂ ಸೈಡು ಕೂಡ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಕೂಡ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ರಫ್ ಹೊಡ್ಕೊಳ್ಳಿ. ಈ ರೀತಿ ಬಾಟಮನ್ನು ಒಂದು 2 ಇಂಚ್ 3 ಇಂಚ್ವರೆಗೂ ನಾವು ಆ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಹೀಗೆ ಸ್ಟಿಚ್ ಮಾಡಿಕೊಂಡು ಎರಡೂ ಸೈಡು ಕೂಡ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿಕೊಂಡು ಈಗ ಬೆಲ್ಟನ್ನು ಫಿನಿಶಿಂಗ್ ಮಾಡ್ಕೊಳ್ಳೋಣ. ಬೆಲ್ಟನ್ನು ಒಳಗಡೆಗೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೀವು ಮೇಲೆಯಿಂದ ಸ್ಟಿಚ್ ಹಾಕಿದ್ರೆ ಸ್ಟಿಚ್ಚು ಎಲ್ಲಿ ಬೀಳ್ತಿದೆ ಅನ್ನೋದು ನಮಗೆ ಕಾಣಿಸುತ್ತಲ್ವ, ಆಗ ಈವನ್ನಾಗಿ ಎಡ್ಜಲ್ಲೇನೇ ಸ್ಟಿಚ್ ಬರೋ ಥರ ನಾವು ಸ್ಟಿಚ್ ಮಾಡ್ಕೋಬೋದು. ಹಾಗಾಗಿ ಈ ರೀತಿ ಸ್ಟಿಚ್ ಮಾಡೋವಾಗ ಮೇಲೆಗಡೆದು ನಮ್ಮ ಕಡೆ ಇರೋ ಥರ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ಕೆಳಗಡೆದು ಕೂಡ ಅದ್ಮೇಲೆ ಸ್ಟಿಚ್ ಬೀಳ್ತಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊತ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಿ ನಾವು ಗ್ಯಾಪ್ ಕೊಟ್ಟು ಒಂದು 1/4 ಇಂಚಷ್ಟು ಇನ್ನೂ ಒಂದು ಸ್ಟಿಚ್ಚನ್ನು ಕೂಡ ಹಾಕ್ಕೋಬೋದು. ಬೇಕು ಅಂದರೆ ಚೆನ್ನಾಗಿರುತ್ತೆ ನೋಡೋಕ್ಕೂ, ಫಿನಿಶಿಂಗು ಕೂಡ. ಬೇಡ ಅನ್ನೋಗಿದ್ದರೆ ಸಿಂಗಲ್ ಸ್ಟಿಚ್ ಹಾಕಿ ಕೂಡ ಬಿಡ್ಬೋದು. ಡಬಲ್ ಸ್ಟಿಚ್ ಹಾಕಿದ್ರೆ ಬೆಟರು. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಸ್ಕರ್ಟ್ ಅನ್ನೋದು ನಮಗೆ ರೆಡಿ ಆಗುತ್ತೆ. ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡ್ಮೇಲೆ ಈಗ ಸೈಡ್ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಒಟ್ಟಿಗೆ ನಾನು ಲೈನಿಂಗು ಮೇನ್ ಕ್ಲಾತ್ ಅಷ್ಟನ್ನು ಕೂಡ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಸೈಡ್ ಫಿಟ್ಟಿಂಗ್ ಮಾಡೋವಾಗ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಸಿಂಗಲ್ ಸ್ಟಿಚ್ ಹಾಕಿ ಬಿಡಬಾರ್ದು. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ನೆಕ್ಸ್ಟ್ ನಾವು ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ನೋಡೋಣ. ಬ್ಲೌಸ್ಗೆ ಕಾಟನ್ ಲೈನಿಂಗನ್ನು ತಗೊಂಡಿದ್ದೀನಿ. ಅದನ್ನು ನೋಡಿ ಈ ರೀತಿ ಡಬಲ್ ಫೋಲ್ಡಲ್ಲಿ ಹಾಕ್ಕೊಂಡು ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಡಬೇಕು. ನಂತರ ಬ್ಲೌಸ್ ಲೆಂತ್ ನಮಗೆ ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ನಾನಿಲ್ಲಿ ಬ್ಲೌಸ್ ಲೆಂತು 12 ಇಂಚ್ ಇಡ್ತಾಯಿದ್ದೀನಿ. ಮೇಲೆ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್, ಟೋಟಲಾಗಿ 13 ಇಂಚನ್ನು ಇಡ್ತಾಯಿದ್ದೀನಿ. ಮೇಲೆ ಕೂಡ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಮಾಡಿಕೊಂಡು 5 ಇಂಚಸ್ ಶೋಲ್ಡರನ್ನು ಮತ್ತು ಆರ್ಮೋಲನ್ನು ಇಟ್ಕೊತಾ ಇದ್ದೀನಿ. 5 ಇಂಚ್ ಶೋಲ್ಡರ್ ಮತ್ತು ಆರ್ಮೋಲ್ ಎರಡನ್ನೂ ಕೂಡ ಇಡ್ತಾಯಿದ್ದೀನಿ. ಎರಡನ್ನೂ ಕೂಡ ಮಾರ್ಕ್ಗಳನ್ನ ಸೇರಿಸ್ಕೊಳ್ಳಿ ಸ್ಟ್ರೈಟಾಗಿ ರೀತಿ. ಹೀಗೆ ಮಾರ್ಕ್ ಹಾಕ್ಕೊಂಡ್ಮೇಲೆ ಎದೆ ಸುತ್ತಳತೆ 7 ಇಂಚ್ ಇಡ್ತಾಯಿದ್ದೀನಿ. ಸೊಂಟದ ಸುತ್ತಳತೆ ಕೂಡ 7 ಇಂಚ್ ಇಟ್ಕೊಂಡು ಮಾರ್ಜಿನ್ 2 ಇಂಚ್ವರೆಗೂ ಇಟ್ಕೊಳ್ಳಿ. ಸೊಂಟದ ಸುತ್ತಳತೆ ನಾನು 7 ಇಂಚೇ ಇಟ್ಕೊಂಡು 1 ಇಂಚು ನಾವು ಟಕ್ಸ್ ಇಟ್ಟಿದ್ದೀವಲ್ಲ, ಆಗ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಸೆಂಟರ್ಗೆ ಮಾರ್ಕ್ ಹಾಕ್ಕೊಂಡು ಸೊಂಟದ ಸುತ್ತಳತೆ ಹತ್ತಿರ ಈ ರೀತಿ ಸ್ಟ್ರೈಟಾಗಿ ಒಂದು 5 ಇಂಚ್ವರೆಗೂ ಲೆಂತಿಗೆ ಮಾರ್ಕ್ ಹಾಕ್ಕೊಳ್ಳಿ. ಹಾರ್ಮೋಲ್ ಶೇಪನ್ನು ಕೂಡ 1/4 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಈ ಸೈಜ್ಗೆ ಸ್ವಲ್ಪ ದೊಡ್ಡ ಬ್ಲೌಸ್ಗಾದರೆ ನಾವು 1.5 ಇಂಚ್ವರೆಗೂ ಇಟ್ಕೋಬೇಕು. ಈ ಸೈಜ್ಗೆ 1/4 ಇಟ್ಕೊಂಡ್ರೆ ಸಾಕು. ಶೇಪ್ ಸ್ಕೇಲ್ ಇದ್ದರೆ ನಿಮ್ಮ ಹತ್ರ ಮಾರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಶೋಲ್ಡರ್ 3 ಇಂಚ್ ಬಿಟ್ಟು 2 ಇಂಚಿಗೆ ನೆಕ್ ವಿಡ್ತ್ ಇಡ್ತಾಯಿದ್ದೀನಿ. ನೆಕ್ ಲೆಂತು 4.5 ಇಡ್ತಾಯಿದ್ದೀನಿ. ಇದಕ್ಕೂ ಕೂಡ ನಾನು ರೌಂಡ್ ನೆಕ್ಕನ್ನೇ ಇಡ್ತಾಯಿದ್ದೀನಿ. ನೆಕ್ ಡಿಸೈನ್ ಏನು ಇಡ್ತಾಯಿಲ್ಲ, ಸಿಂಪಲ್ಲಾಗಿ ರೌಂಡ್ ನೆಕ್ಕನ್ನೇ ಇಟ್ಕೊತಾ ಇದ್ದೀನಿ. ಈಗ ಈ ಮಾರ್ಕಿಂಗ್ಸ್ಗೆ ಕರೆಕ್ಟಾಗಿ ರೀತಿ ಕಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸೈಡು ಕೂಡ ಸ್ವಲ್ಪ ಶೇಪನ್ನು ಕಟ್ ಮಾಡ್ಕೋಬೇಕು. ಹೀಗೆ ಮಾರ್ಕಿಂಗ್ಸ್ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಕೆಳಗಡೆ ಸೈಡು ನೋಡಿ ಈ ರೀತಿ 1 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಕ್ರಾಸಾಗಿ ಈ ರೀತಿ ಲೈನನ್ನು ಹಾಕ್ಕೊಳ್ಳಿ. ಸ್ಕೇಲಿಂದನೇ ಈ ರೀತಿ ಸ್ಟ್ರೈಟಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದನ್ನು ಕೂಡ ಕಟ್ ಮಾಡ್ಕೋಬೇಕು.
ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ಇಟ್ಕೊಂಡು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಅರ್ಧ ಇಂಚು ಉಕ್ಸ್ ಪಟ್ಟಿಗೆ ನೀವು ಬಿಡ್ಬೋದು, ಬಿಟ್ಟಿಲ್ಲ ಅಂದರೂ ಕೂಡ ಪ್ರಾಬ್ಲಮ್ ಏನಿಲ್ಲ, ಕರೆಕ್ಟಾಗೇ ಬರುತ್ತೆ. ಬೇಕು ಅಂದರೆ ಒಂಚೂರು ಬಿಡ್ಬೋದು ನೀವು. ಇಷ್ಟು ಬಿಟ್ಟು ನೋಡಿ, ಇದನ್ನು ಇಟ್ಕೊಂಡು ಕರೆಕ್ಟಾಗಿ ಅದ್ರ ಮೇಲೆ ಅದೆಷ್ಟಕ್ಕಿದೆಯೋ ಅಷ್ಟಕ್ಕೆ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಮಾರ್ಕ್ಗಳನ್ನ ಹಾಕ್ಕೊಂಡ್ಮೇಲೆ ನೆಕ್ ಲೆಂತನ್ನು ನೀವು ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು, ಇಲ್ಲಾಂದರೆ ಕಡಿಮೆ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಅಷ್ಟೇ ಇಡ್ತಾ ಇದ್ದೀನಿ. ಹಾರ್ಮೋಲ್ ಶೇಪನ್ನು ಒಳಗಡೆಗೆ ಅರ್ಧ ಇಂಚು ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಟಕ್ಸ್ ಪಾಯಿಂಟ್ ಕೂಡ ಸೇಮ್ ಅಷ್ಟಕ್ಕೇ ಹಾಕ್ಕೊಳ್ಳಿ. ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡಿಕೊಂಡ್ರೆ ಫ್ರಂಟ್ ಪಾರ್ಟು ಕೂಡ ನಮಗೆ ರೆಡಿ ಆಗುತ್ತೆ. ಸಾರಿ, ಇದು ಬ್ಯಾಕ್ ಪಾರ್ಟು, ಆಗಲೇ ಕಟ್ ಮಾಡಿದ್ದು ಫ್ರಂಟ್ ಪಾರ್ಟು. ಉಕ್ಸನ್ನು ನಾನು ಬ್ಯಾಕ್ ಸೈಡ್ಗೆ ಇಡ್ತಾ ಇದ್ದೀನಿ. ಈಗ ಫ್ರಂಟ್ ಶೇಪನ್ನು ನಾನು ಫ್ರಂಟ್ ಪಾರ್ಟ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ತಾ ಇದ್ದೀನಿ. ಉಕ್ಸಿಗೆ ನಾವು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟಿದ್ವಲ್ಲ, ಅದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟ್. ಹೀಗೆ ಮಾರ್ಕ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಮೇನ್ ಕ್ಲಾತನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ನೆಕ್ಕನ್ನು ಕೂಡ ನಾನು ಈಗಲೇ ಕಟ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಸ್ಟಿಚಿಂಗ್ ಮಾಡೋ ಕೂಡ ಕಟ್ ಮಾಡ್ಕೋಬೋದು. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಮೇನ್ ಕ್ಲಾತನ್ನು ಕಟ್ ಮಾಡ್ಕೊಳ್ಳೋಣ. ಮೇನ್ ಕ್ಲಾತನ್ನು ಈ ರೀತಿ ಕರೆಕ್ಟಾಗಿ ಜೋಡಿಸ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತನ್ನೇ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಸ್ಲೀವ್ಸ್ಗೆ ಕ್ಲಾತನ್ನು ಬಿಟ್ಟು ನಾವು ನೋಡ್ಕೋಬೇಕು, ಹೆಚ್ಚು ಕಡಿಮೆ ಬರ್ದಿರ. ಸ್ಲೀವ್ಸ್ಗೆ 4 ಫೋಲ್ಡ್ ಮೇಲೆ ಹಾಕ್ಕೊಂಡಿದ್ದೀನಿ. 2 ಸ್ಲೀವ್ಸ್ ಒಂದೇ ಸಲ. ಈ ಕಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು 4 ಇಂಚು ಬ್ಲೌಸ್ ಲೆಂತನ್ನು ಇಡ್ತಾ ಇದ್ದೀನಿ. ಡೌನಿಂಗು 2 ಇಂಚ್ವರೆಗೂ ಹಾಕ್ಕೊಳ್ಳಿ. ಹಾಕ್ಕೊಂಡು ಬೇಕು ಅಂದರೆ ಬ್ಲೌಸ್ ಲೆಂತನ್ನು ನನಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಹೇಳಿದ್ದಾರೆ, ಹಾಗಾಗಿ ರೈಸ್ ಮಾಡ್ತಾಯಿದ್ದೀನಿ. ಮೇಲೆ ಸ್ವಲ್ಪ ಲೈಟಾಗಿ ಪಫ್ ಬರುತ್ತಲ್ವ, ಆ ರೀತಿ ಬರೋದಕ್ಕೆ ಮೇಲೆ ಸೈಡ್ ನಾನು ಈ ರೀತಿ ಎಕ್ಸ್ಟ್ರಾ ಬಿಡ್ತಾಯಿದ್ದೀನಿ. ಲೈಟಾಗಿ ಪಫ್ ಬರೋ ಥರ ಹಾಕ್ಕೊತಾ ಇದ್ದೀನಿ. ಸ್ಲೀವ್ಸ್ ಲೂಸನ್ನು ಎಕ್ಸ್ಟ್ರಾ ಮಾರ್ಜಿನ್ ಕೂಡ 2 ಇಂಚು ಸೇರಿಸ್ಕೊಂಡು ಮಾರ್ಕನ್ನು ಹಾಕ್ಕೊಳ್ಳಿ. ಈಗ ಶೇಪನ್ನು ಕೂಡ ಮಾರ್ಕ್ ಮಾಡಿಕೊಂಡು ಮೇಲೆಗೆ ಸ್ವಲ್ಪ ನಾನು ಒಂದು 2 ಇಂಚಷ್ಟು, 2 ಇಂಚೂ ಇಲ್ಲ 1.5 ಇಂಚಷ್ಟು ಮಾತ್ರ ರೈಸ್ ಮಾಡ್ಕೊಂಡಿದ್ದೀನಿ. ಆ ರೀತಿ ಮಾಡೋದ್ರಿಂದ ಲೈಟಾಗಿ ನಮಗೆ ಮೇಲೆ ಸ್ವಲ್ಪ ಪಫ್ ಅನ್ನೋದು ಕಾಣಿಸುತ್ತೆ. ಆ್ಯಕ್ಚುಲಿ ಇದಕ್ಕೆ ಪಫ್ ಸ್ಲೀವ್ಸ್ ಇಡು ಅಂತ ಹೇಳಿದರು. ಕ್ಲಾತು ಶಾರ್ಟೇಜ್ ಬಂದಿದ್ದರಿಂದ ನಾನು ಪಫ್ ಸ್ಲೀವ್ಸನ್ನು ಇಟ್ಟಿಲ್ಲ. ಇದಕ್ಕೆ ಕೆಳಗಡೆ ಬಾರ್ಡರ್ನ ಅಟ್ಯಾಚ್ ಮಾಡೋದಕ್ಕೆ ಈ ಪೀಸನ್ನು ಕೂಡ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ನೋಡೋಣ. ಮೇನ್ ಕ್ಲಾತು ರೈಟ್ ಸೈಡ್ಗೆ ಲೈನಿಂಗನ್ನು ಜೋಡಿಸ್ಕೊಂಡು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾನು ಒಂದು ಪೀಸನ್ನು ತೋರಿಸ್ತೀನಿ, ಅಂತಂದರೆ ಫ್ರಂಟ್ ಪಾರ್ಟನ್ನು ಸ್ಟಿಚಿಂಗ್ ತೋರಿಸ್ತೀನಿ. ನೆಕ್ಕು ಎಲ್ಲ ಕೂಡ ಸೇಮ್ ಇರೋದರಿಂದ ಬ್ಯಾಕ್ ಪಾರ್ಟ್ಗೇನು ನಾನು ಸ್ಟಿಚಿಂಗ್ ತೋರಿಸ್ತಾ ಇಲ್ಲ. ಬ್ಯಾಕ್ ಪಾರ್ಟ್ಗೆ ಎಕ್ಸ್ಟ್ರಾ ನಾವು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಮಾತ್ರ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೆಕ್ಕನ್ನು ಈ ರೀತಿ ಸ್ಟಿಚ್ ಮಾಡಿಕೊಂಡು ನೆಕ್ ಹತ್ರ ಇರೋಂಥ ಎಕ್ಸ್ಟ್ರಾ ಕ್ಲಾತನ್ನು ಈ ರೀತಿ ಕಟ್ ಮಾಡಿಕೊಂಡು ಸ್ಮಾಲ್ ಕಟ್ಸನ್ನು ಹಾಕ್ಕೋಬೇಕು. ಈ ಎಡ್ಜಸ್ಸನ್ನು ಕೂಡ ಅದು ದಾರ ಥರ ಬೇಗ ಕಿತ್ತು ಬರ್ತಾ ಇದ್ರಿಂದ ಎಡ್ಜನ್ನು ಕೂಡ ಫಸ್ಟೇ ಸ್ಟಿಚ್ ಮಾಡ್ತಾ ಇದ್ದೀನಿ. ಹಾರ್ಮೋಲ್ ಹತ್ರ ಮಾತ್ರ ಗ್ಯಾಪ್ ಬಿಟ್ಟು ನೋಡಿ, ಸ್ಲೀವ್ಸು ಅಟ್ಯಾಚ್ ಮಾಡ್ತೀವಲ್ಲ ಅಲ್ಲಿ ಹಾರ್ಮೋಲ್, ಅದನ್ನು ಮಾತ್ರ ಬಿಟ್ಟು ಫಿಟ್ಟಿಂಗ್ ಕಡೆ ಮತ್ತು ಕೆಳಗಡೆ ಅಷ್ಟು ಕೂಡ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಕಾಣಿಸ್ತಿದೆ ಅಲ್ವಾ? ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿ ಈಗ ಇದನ್ನು ನಾವು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡ್ರೆ ಹಾರ್ಮೋಲ್ ಸೈಡ್ ಮಾತ್ರ ಓಪನ್ ಅನ್ನೋದು ಕಾಣಿಸುತ್ತೆ. ಈ ಎಡ್ಜಸ್ಸು ಒಳಗಡೆಗೆ ಹೋಗೋದ್ರಿಂದ ದಾರ ಥರ ಕಿತ್ತು ಬರ್ದಿರ ಇರುತ್ತೆ. ಇದು ನಾವು ಕ್ರಾಸಾಗಿ ಕಟ್ ಮಾಡಿರೋದ್ರಿಂದ ಇಲ್ಲಿ ಕೂಡ ಒಂದೊಂದು ಕಟ್ಸನ್ನು ಇಟ್ಕೊಂಡು ಈಗ ನೋಡಿ ಇದನ್ನು ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ. ಹೀಗೆ ಉಲ್ಟಾ ಮಾಡಿಕೊಂಡು ಈಗ ಅದರ ಮೇಲೆ ಸುತ್ತಲೂ ಕೂಡ ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಈಗ ನೋಡಿ, ನಾವು ಫಿಟ್ಟಿಂಗ್ ಮಾಡ್ತೀವಲ್ವ, ಆ ಕಡೆ ಕೂಡ ಮಾರ್ಜಿನ್ ಅನ್ನೋದು ಒಳಗಡೆಗೆ ಹೋಗಿಬಿಡುತ್ತೆ. ಹಾಗಾಗಿ
ದಾರ ದಾರ ಥರ ಕಿತ್ತು ಇರುತ್ತೆ. ನಾವು ಓವರ್ಲಾಕ್ ಮಾಡಿಲ್ಲ ಅಂದರೂ ಕೂಡ ಈ ರೀತಿ ಮಾಡಿಕೊಂಡ್ರೆ ಬಟ್ಟೆ ಹಾಳಾಗ್ದಿರ ಇರುತ್ತೆ. ಈಗ ಅದ್ರ ಮೇಲೆ ಸುತ್ತಲೂ ಕೂಡ ಎಡ್ಜ್ಗೇನೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬಂದುಬಿಡಬೇಕು. ನೆಕ್ ಹತ್ರ, ಹಾರ್ಮೋಲ್ ಸೈಡು, ಕೆಳಗಡೆ ಎಲ್ಲ ಸೈಡು ಕೂಡ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಬಂದುಬಿಡಿ. ಎರಡಕ್ಕೂ ಕೂಡ ಅಂದರೆ ಫ್ರಂಟು ಬ್ಯಾಕು ಎರಡಕ್ಕೂ ಕೂಡ ಸೇಮ್ ಇದೇ ರೀತಿಯೇ ಮಾಡ್ಕೋಬೇಕು. ಈಗ ಉಲ್ಟಾ ಮಾಡಿ ಅದ್ರ ಮೇಲೆ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಈ ಕಡೆ ಇರೋಂಥ ಎಕ್ಸ್ಟ್ರಾ ಕ್ಲಾತನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಟಕ್ಸ್ಗೆ ನಾವು 1 ಇಂಚಿಗೆ ಮಾರ್ಕ್ ಮಾಡಿದ್ವಲ್ವ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಮಾರ್ಕು ಒಳಗಡೆಗೆ ಹೋಗ್ಬಿಟ್ಟಿರೋದ್ರಿಂದ ನಾನು ಮತ್ತೆ ಅದ್ರ ಮೇಲೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಈ ರೀತಿ ನೋಡಿಕೊಂಡು ಮಾರ್ಕನ್ನು ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ರಫ್ ಹೊಡ್ಕೋಬೇಕು ಕಂಪಲ್ಸರಿ, ಇಲ್ಲಾಂದರೆ ಸ್ಟಿಚ್ ಓಪನ್ ಆಗಿಬಿಡುತ್ತೆ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಬ್ಯಾಕ್ ಪಾರ್ಟನ್ನು ಸೇಮ್ ಇದೇ ರೀತಿ ಸ್ಟಿಚ್ ಮಾಡಿಕೊಂಡು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ಅದು ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತಲ್ವ, ಹಾಗಾಗಿ ನಾನು ಅದನ್ನು ಮತ್ತೆ ರಿಪೀಟಾಗಿ ತೋರಿಸ್ತಾ ಇಲ್ಲ. ನೆಕ್ಸ್ಟು ಸ್ಲೀವ್ಸನ್ನು ತಗೊಂಡು ಸ್ಲೀವ್ಸ್ಗೆ ಬಾರ್ಡನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಬಾರ್ಡನ್ನು ನಾನು ಡಬಲ್ ಫೋಲ್ಡಲ್ಲಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ನಂತರ ಅದಕ್ಕೆ ಅಟ್ಯಾಚ್ ಮಾಡ್ಕೊತೀನಿ. ಹೀಗೆ ಡಬಲ್ ಫೋಲ್ಡಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಈಗ ಇದನ್ನು ನಾವು ಸ್ಲೀವ್ಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಈ ರೀತಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎರಡು ಸ್ಲೀವ್ಸ್ಗೂ ಕೂಡ ಬಾರ್ಡನ್ನು ಅಟ್ಯಾಚ್ ಮಾಡಿಕೊಂಡು ಎರಡು ಸ್ಲೀವ್ಸ್ಗೂ ಕೂಡ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಫ್ರಂಟ್ ಶೇಪನ್ನು ಕಟ್ ಮಾಡ್ತಾ ಇದ್ದೀನಿ. ಎರಡು ಒಂದೇ ಸೈಜ್ ಇದೆಯಾ ಇಲ್ವಾ ಅಂತ ಕೂಡ ಒಂದ್ಸಲ ಚೆಕ್ ಮಾಡಿಕೊಂಡು ಈಗ ಇದನ್ನು ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಶೋಲ್ಡರ್ ಸೆಂಟರಿಂದ ಈ ರೀತಿ ಜೋಡಿಸ್ಕೊಂಡು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಒಂದು ಸೈಡ್ಗೆ ಸ್ಟಿಚ್ ಹಾಕ್ಕೊಂಡ್ಮೇಲೆ ಮತ್ತೆ ಅರ್ಧದಿಂದ ಇನ್ನೊಂದು ಸಲ ಸ್ಟಿಚ್ ಮಾಡಿಕೊಂಡ್ರೆ ಎಕ್ಸ್ಟ್ರಾ ಏನಾದರೂ ಬಂದಿರೋದು ಈ ಕಡೆ ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿ ಎಕ್ಸ್ಟ್ರಾ ಬಂದಿರೋದನ್ನು ಮತ್ತೆ ನಾವು ಕಟ್ ಮಾಡ್ಕೋಬೋದು. ಇದಕ್ಕೂ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸಿಂಗಲ್ ಸ್ಟಿಚ್ ಹಾಕಿ ಹಾಗೆ ಬಿಡ್ದಿರ ಈ ರೀತಿ ಎರಡು ಸೈಡಿಂದನೂ ಸ್ಟಿಚ್ ಮಾಡ್ಕೊಂಡು ಬಂದು ಅದ್ರ ಮೇಲೆ ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಕೂಡ ಹಾಕ್ಕೋಬೇಕು. ಈಗ ಎರಡು ಸ್ಲೀವ್ಸನ್ನು ಕೂಡ ಅಟ್ಯಾಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಫಸ್ಟು ಸೈಡ್ ಫಿಟ್ಟಿಂಗ್ ಮಾಡುವಾಗ ನಾನು ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಡು ನಂತರ ಮಾರ್ಜಿನ್ ಬಿಟ್ಟು 2 ಇಂಚು ಬಿಟ್ಟಿದ್ವಲ್ಲ ಅದನ್ನು ಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇದು ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ಇದು ಲಂಗ ದಾವಣಿ ಸೆಟ್ಟು, ಇದಕ್ಕೆ ದಾವಣಿ ಕೂಡ ಬಂದಿದೆ. ದಾವಣಿಗೆ ಹೊಲಿತಾ ಇರೋದ್ರಿಂದ ನಾನು ಬ್ಲೌಸ್ ಲೆಂತನ್ನು ಕಡಿಮೆ ಇಟ್ಟಿದ್ದೀನಿ. ನಾನು ಲಂಗ ಬ್ಲೌಸ್ಗಾದರೆ ಬ್ಲೌಸ್ ಲೆಂತನ್ನು ರೈಸ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕೂಡ ನಾನು ತೋರಿಸ್ತೀನಿ. ಮಾರ್ಜಿನ್ ಬಿಟ್ಟು ಸ್ಟಿಚ್ ಹಾಕ್ಕೊಂಡ್ಮೇಲೆ ಎಕ್ಸ್ಟ್ರಾ ಸ್ಟಿಚ್ಚನ್ನು ಕೂಡ ಹಾಕ್ಕೊಳ್ಳಿ. 1-2 ಅಥವಾ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಮತ್ತೆ ಬೇಕು ಅಂದಾಗ ಬಿಚ್ಕೋಬೋದು. ಇದು ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.